ಆದಿತ್ಯ. ಅವನ ವಕ್ರದೃಷ್ಟಿ ನೋಡಿ ನಿಂತಲ್ಲೇ ನಿಂತ್ಬಿಟ್ಟೆ. ನಮಸ್ತೆ ಶ್ರೇಯಾ. ಅದು ಸ್ಕೂಲ್ಗೆ ಹತ್ತಿರ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ನಿಮಗೆ ಗೊತ್ತಲ್ವಾ, ಸ್ಕೂಲಿಗೆ ಜಾಯ್ನ್ ಆಗಿದ್ದೀನಿ. ಬಟ್ ಉಳಿಯೋಕ್ಕೆ ಹತ್ತಿರದಲ್ಲಿ ಒಂದು ಪಿ ಜಿ ಬೇಕಿತ್ತು, ಎಲ್ಲೂ ಇಲ್ಲ. ಆಗ ಯಾರೋ ಈ ಮನೆ ಮೇಲೆ ರೂಮ್ ಬಾಡಿಗೆ ಕೊಡೋ ಪ್ಲ್ಯಾನ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಅಂಕಲ್ನ ಹುಡುಕ್ ಬಂದೆ. ಅವ್ರು ಕೂಡಲೇ ಒಪ್ಪಿದ್ರು ಎಂದ. ಯಾರೇ ಅವನ ನಡೆನುಡಿ ನೋಡಿದ್ರು ಆತ ಸರಿ ಇಲ್ಲ ಅಂತ ಹೇಳೋದೇ ಇಲ್ಲ. ಮತ್ತೆ ಒಳಗೆ ಬಂದೆ. ಅಪ್ಪ ಅಪ್ಪ ಎಂದು ಅವ್ರ ಬಳಿ ಹೋಗಿ ಅವನಿಗೆ ರೂಮ್ ಕೊಡೋದು ಬೇಡ ಅಂದೆ. ಆದರೆ ಅಪ್ಪ ಒಪ್ಪಲಿಲ್ಲ. ಕಾರಣ ಕೇಳಿದ್ರು. ನಾನು ಅದು ಅಪ್ಪ ಬ್ಯಾಚುಲರ್ ಅವರು ಅಂದೆ. ಹೇಗೆ ವಿವರಿಸ್ಬೇಕು ಅಂತ ತಿಳಿಲಿಲ್ಲ. ಅದೇ ಸಮಯಕ್ಕೆ ಬಂದ ಮೌಲ್ಯ. ಅಪ್ಪ, ಇವಳಿಗೆ ಏಕಾಂಗಿಯಾಗಿ ಬದುಕೋ ಆಸೆ. ಅವರು ನಿಮ್ಮನ್ನು ಅಷ್ಟು ದೊಡ್ಡ ಗಂಡಾಂತರದಿಂದ ಕಾಪಾಡಿದ್ದಾರೆ. ಅವ್ರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅದು ಅಲ್ಲದೆ ಅವರೇನು ನಮ್ಮ ಮನೆಯ ರೂಮ್ನಲ್ಲಿ ಇರ್ತಾರ? ಮೇಲೆ ರೂಮ್ ತಾನೆ, ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ ಎಂದು ಅಪ್ಪ ಅಮ್ಮನನ್ನು